ಓ ನನಗೆ ತುಂಬ ಅಂದರೆ ಇವತ್ತು ಈ ಮಟ್ಟಿಗೆ ಇಷ್ಟು ಬೇಗ ಫಿಲಮ್ ಮುಗಿಸೋದಂದರೆ ಟಾರ್ಗೆಟ್ ಅಂತ. ಬಟ್ ನೀವು ಈ ಟೀಮೇ ಲಾಸ್ಟ್ ಟೈಮು June 6 ರಿಲೀಸ್ ಮಾಡ್ತೀನಿ ಅಂತ ಕೂಸು ಹುಟ್ಟಕ್ಕೆ ಮುಂಚೆ ಕುಲಾಬಿ ಉಳಿಸ್ದಂಗೆ ನೀವೇ ಅನೌನ್ಸ್ ಮಾಡಿದ್ದು. ಆ ಟಾರ್ಗೆಟ್ನೇ ರೀಚ್ ಮಾಡೋಕ್ಕಾಗಲಿಲ್ವಲ್ಲ ಸರ್ ನಿಮಗೆ? ಇಲ್ಲ ಸಿ ಹೇಳ್ತೀನಿ ಅದಕ್ಕೆ ಐ ಆನ್ಸರ್ ಫಸ್ಟ್. ಓಕೆ. ಅವತ್ತು November 28 ಪೂಜೆ ಮಾಡ್ತಿದ್ದಾಗ June 6 ಅಂತ ಹೇಳಿದ್ವಿ. ಅದಕ್ಕೆ ಟಾರ್ಗೆಟ್ ಮಾಡಿದ್ವಿ. ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು. ನಿಮಗೆ ಮಳೆ ಜೂನ್ ಅಂದರು, ಮಾರ್ಚಿಗೆ ಬಂತು. ಮಳೆಯಲ್ಲಿ ಶೂಟಿಂಗ್ ಇಲ್ಲ ಹೇಳ್ತೀನಿ, ಔಟ್ಡೋರ್ ಇದೆ. ಆಮೇಲೆ ಚರಣ್ ಸರ್ದು ನಾವು ಅನೌನ್ಸ್ ಮಾಡಿದಾಗ 2 ಪಿಕ್ಚರ್ ಇರಲಿಲ್ಲ ಅವ್ರಿಗೆ. ಅಜ್ಞಾತವಾಸಿ, ಫೈರ್ಫ್ಲೈ ರಿಲೀಸ್ಗೆ ಬಂತು. ಸೊ ಆಬ್ವಿಯಸ್ಲಿ ನಾವು ಅವ್ರನ್ನೂ ಬಿಟ್ಕೊಡ್ಬೇಕಿತ್ತು. ಕೆಲವೊಂದು ಆರ್ಟಿಸ್ಟ್ ಕಾಂಬಿನೇಷನ್ಸ್ ಮಿಸ್ ಆಗತ್ತಮ್ಮ ಒಂದು. ಅಲ್ಲ ಅದಕ್ಕೆ ಅಚೀವ್ ಮಾಡ್ದಲ್ಲ. ಶಾರದಾ ಮೇಡಮ್ ಒಂದೇ ಒಂದು, ಇಫ್ ಯು ಹ್ಯಾಡಂಟ್ ಅನೌನ್ಸ್ಡ್ ಇಟ್ ವಿ ವುಡಂಟ್ ಹ್ಯಾವ್ ರಿಲೀಸ್ ಇಟ್ ಆನ್ July 18th ಆಲ್ಸೋ. ಓಕೆ, ಎನಿವೆ ನೆಕ್ಸ್ಟ್ ಒನ್. 3 ಜನ, 3 big production houses, to one hero, one film hero. Was it necessary? Yes. Why? Are you taking the burden of what are you taking? No, I'll tell you. 3 ಜನ ಸೇರಿದಾಗ ಪ್ರೊಡ್ಯೂಸರ್ ಬರೀ ಇಲ್ಲಿ ಫೈನಾನ್ಸರ್ಸ್ ಅಲ್ಲ. ಸೊ I'll tell you, ನಾವು 3 ಜನ ಸೇರಿ ಅಥವಾ ದೊಡ್ಡ ಪಿಕ್ಚರು, ಎಸ್ ಇಟ್ ಈಸ್ ಅ ಬಿಗ್ ಬಜೆಟ್, ಬಟ್ 3 ಜನ ಸೇರಿದಾಗ 3 ಜನದ ಐಡಿಯಾಸು, 3 ಜನದ ಥಾಟ್ಸ್ ಇರುತ್ತೆ. ಈಗ ನನಗೆ ಇರೋ ಥಾಟ್ಸು, ನನ್ನನ್ನು ಕೆಲವು ಐಡಿಯಾಸು ಸಿನಿಮಾಗೆ ಬರ್ತಿದ್ದಾಗ ವಾಟ್ ಈಸ್ ಕೊಲಾಬ್ರೇಷನ್ ಅಂದರೆ ಐಡಿಯಾಸ್ ಎಕ್ಸ್ಚೇಂಜ್ ಆಗುತ್ತೆ ತುಂಬ ಜನದ್ದು. ಈಗ ಜಯಣ್ಣ ಅವರಿಂದ, ಬೋಗಣ್ಣ ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಅಶ್ವಿನಿ ಮೇಡಮ್ ಅವ್ರದ್ದು ಸೆಪ್ರೇಟ್ ಇದಿರುತ್ತೆ. ನಾನು ಯೋಗಿ ವಿಲ್ ಥಿಂಕ್ ಸೆಪ್ರೇಟ್ ಅಲ್ಲ, ಡಿಫ್ರೆಂಟ್. ಬಟ್ 3 ಜನ ಸೇರಿದಾಗ ಐ ಥಿಂಕ್ ಇಟ್ ಕಮ್ಸ್ ಇನ್ ಟು ಗಿವ್ ಅ ಬೆಟರ್ ಪ್ರಾಡಕ್ಟ್, ನಾಟ್ ಜಸ್ಟ್ ಟು ಮೇಕ್ ದ ಸಿನಿಮಾ ಬರ್ಡನ್ ಕಮ್ಮಿ ಮಾಡ್ಕೊಳ್ಳೋದಂತ ಅಲ್ಲ. ಐ ಥಿಂಕ್ ಜಯಣ್ಣ ಅವರಾಗಲಿ, PRK ಆಗಲಿ ಅಥವಾ ನಾವಾಗಲಿ, ವಿ ಆರ್ ಕೇಪಬಲ್ ಆಫ್ ಡೂಯಿಂಗ್ ಅವರ್ ಓನ್ ಫಿಲ್ಮ್ಸ್. ದಟ್ಸ್ ವೈ ಐ ಸೆಡ್ ಇಟ್ಸ್ ನಾಟ್ ಮಾನಿಟರಿ, ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್. ಆ್ಯಂಡ್ ಇವತ್ತಿನ ದಿನದಲ್ಲಿ ಕೊಲಾಬ್ರೇಷನ್ ಇಸ್ ದ ನ್ಯೂ ಫ್ಯೂಚರ್. ಈಗ ನಾನೊಬ್ಬ ಬರೀ KRG'ಸ್ನೇ ಸಿನಿಮಾ ಮಾಡಿದ್ರೆ ಐ ವಿಲ್ ನಾಟ್ ಗೆಟ್ ದಿ ಇನ್ಪುಟ್ಸ್ ವಾಟ್ ಜಯಣ್ಣ ಫಿಲ್ಮ್ಸ್ ಆ್ಯಂಡ್ ವಾಟ್ PRK ಕೊಡೋ ಇನ್ಪುಟ್ಸ್ ನನಗೆ ಸಿಗಲ್ಲ. ಆ್ಯಂಡ್ ದಟ್ ವಿಲ್ ಬಿ ಮೋರ್ ವ್ಯಾಲ್ಯೂಬಲ್. ಸೇಮ್ ವಿತ್ ದಿ ಅದರ್ಸ್. ಸೊ ಕೊಲಾಬ್ರೇಷನ್ ಮಾಡೋದು ಒಳ್ಳೆಯದು. ಜನ ಸೇರಲ್ಲ ಅಂತೀರ, ಬೇರೆ ಕಡೆ ಜನ ಸೇರಿದಾಗ ಯಾಕೆ ಸೇರ್ತೀರಾ ಅಂದರೆ ನಾನು ಏನು ಹೇಳೋದು? Will it the same thought process for newcomers also, or the talented people? Because ಎಷ್ಟೊಂದು ಜನ ಟ್ಯಾಲೆಂಟೆಡ್ ಇದ್ದಾರೆ, ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ. ಆ ಥಾಟ್ ಪ್ರೊಸೆಸ್ ನ್ಯೂಕಮರ್ಸ್ ಅಲ್ಲಿ ಸಿಗುತ್ತೆ. ನಾವು ನೆಕ್ಸ್ಟ್ ಪಿಕ್ಚರ್ KRGಲಿ ಯೋಗಿ ನಾನು ಹೊಸ ಹೀರೋನ್ ಲಾಂಚ್ ಮಾಡ್ತಾ ಇದ್ದೀವಿ. ಹಿಂದಿನ ಪಿಕ್ಚರು TVF ಬಾಂಬೆ ಕಂಪನಿ ಜೊತೆ ಮಾಡಿದಾಗಲೂ ಕೊಲಾಬ್ರೇಷನ್ನೇ ಮಾಡಿದ್ದು. ಅದನ್ನು ಇಟ್ ವಾಸ್ ಓಕೆ. ದಿಗಂತ್ ಬಿಟ್ಟರೆ ಮೋಸ್ಟ್ ಆಫ್ ದಿ ಅದರ್ ಪೀಪಲ್ ವರ್ ನ್ಯೂ. ನನಗೆ ಕತೆ ಇಂಪಾರ್ಟೆಂಟು. ಕತೆಗೆ ಯಾರು ಸೆಟ್ ಆಗ್ತಾರೆ ಎಲ್ಲರೂ ಇದಾಗುತ್ತೆ. ನ್ಯೂ ಕಮರ್ಸ್ಗೆ ನಾನು ಮಾಡಲ್ಲ ಅಂತ ಯಾವತ್ತೂ ಹೇಳಿಲ್ವಲ್ಲ, ಮಾಡಿದ್ದೀವಿ. ಆಮೇಲೆ ನೆಕ್ಸ್ಟ್ ವಿ ಆರ್ ಲಾಂಚಿಂಗ್ ಅಲ್ವಾ. ಅಲ್ಲ, ಬಟ್ ವೆನ್ ಯು ಸೇ ಟ್ಯಾಲೆಂಟೆಡ್, ಡು ಯು ಥಿಂಕ್ ವಿ ಆರ್ ನಾಟ್ ಟ್ಯಾಲೆಂಟೆಡ್? You are talented, you are not taking the talented and the newcomers who don't have ಮಾಡ್ತೀವಿ. ಕತೆ ಇದ್ದಾಗ ಈಗ ಫಸ್ಟ್ ಪಿಕ್ಚರು ರೋಹಿತ್ ಮಾಡಿ, ದಯವಿಟ್ಟು ಗಮನಿಸಿ. ಅದರಲ್ಲಿ ಹೊಸೊಬ್ಬರು ಅವಿನಾಶ್ ಅಲ್ವ ಅವರು, ತುಂಬ ಜನ ಹೊಸೊಬ್ಬರು ಇದ್ದರು, ತುಂಬ ಜನ. ಸೊ ಸಿನಿಮಾ ಎಲ್ಲರಿಗೂ ಚಾನ್ಸ್ ಕೊಡ್ತೀವಿ ಮೇಡಮ್. ಆಮೇಲೆ ನಮ್ಮಷ್ಟು ಈಸಿಯೆಸ್ಟ್ ಅಪ್ರೋಚ್ ಯಾರೂ ಇಲ್ಲ. ಒಂದೇ ಬಿಲ್ಡಿಂಗ್ ಮಾಡಿದ್ರೆ 3 ಪ್ರೊಡಕ್ಷನ್ ಹೌಸ್ ಇರುತ್ತೆ, 3 ಡಿಫ್ರೆಂಟ್ ಪ್ರೊಡ್ಯೂಸರ್ಸ್ ಇರ್ತಾರೆ. ಹೊಸ ಡೈರೆಕ್ಟರ್ ಆಗಲಿ, ಹೊಸ ಆ್ಯಕ್ಟರ್ ಆಗಲಿ, ತುಂಬ ಜನ ಬಂದು ಹೋಗಿದ್ದಾರೆ. ತುಂಬ ಮುಂದೆ ಮಾಡಬೇಕು ಜೊತೆಗೆ ಅಂತಲೂ ಅಂದ್ಕೊಂಡಿದ್ದೀವಿ. ಬರೀ ನೋನ್ ಆ್ಯಕ್ಟರ್ ಅಂದರೆ ಇವನ್ UI ಇಸ್ ಆಲ್ಸೋ ನ್ಯೂ ಕಮರ್. ಓಕೆ, ಬಟ್ ಈ ಕಮ್ಸ್ ಫ್ರಮ್ ಅ ಲಿಗಸಿ ಫ್ಯಾಮಿಲಿ. ಒಂದು ಲಿಗಸಿ ಇರೋ ಫ್ಯಾಮಿಲಿಯಿಂದ ಬಂದಿದ್ರು ಅವರು ನ್ಯೂ ಕಮರ್ ತಾನೆ. ನ್ಯೂ ಕಮರ್ ಅಂದರೆ ನಿಮ್ಮ ಅರ್ಥದಲ್ಲಿ ಏನು ಅಂತ ನಂಗೆ ಅರ್ಥ ಆಗಲಿಲ್ಲ. No, he's got a privilege. That was my next question. He's privileged. ಹೌದು. But new talents ಪ್ರಿವಿಲೇಜ್ ಆದ್ರೂ ಸರ್, ಪ್ರಿವಿಲೇಜ್ಡ್ ಆದ್ರೂ ಹಿ ಹ್ಯಾಸ್ ಟು ಪ್ರೂವ್ ಅಲ್ವಾ. ಹಿ ಈಸ್ ಡನ್ ಇಸ್ ಹಾರ್ಡ್ ವರ್ಕ್. ಹಿ ಕ್ಯಾನಾಟ್ ಸಿಂಪ್ಲಿ ಬಂದು ಕ್ಯಾಮರಾ ಮುಂದೆ ನಿಂತ್ಕೊಂಡ್ರೆ ಸಿನಿಮಾ ಆಗಲ್ವಲ್ಲ. But he has your backup. 3 production houses, 3 big production houses backup is not an easy thing for him. Like, yeah, he's lucky. We are lucky to get him. He's lucky. The entire team judge other newcomers, we want him to get lucky to have 3 production houses. ನಾವು ರೆಡಿ. ನೀವು ನೆನಪಿದ್ರೆ PRK ಮತ್ತು KRG ಫಸ್ಟ್ ಮಾಡಬೇಕಾಗಿದ್ದು ಕವಲುದಾರಿ, ರಿಷಿ ಹೊಸೊಬ್ಬ ಅವಾಗ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ನಾನು ನಮ್ಮ ಬಾಸ್ ಅಪ್ಪು ಸರ್ ಜೊತೆ ಮಾಡೋಕ್ಕಾಗಲಿಲ್ಲ ಅವತ್ತು. ಅಂದರೆ ಕಾರಣಾಂತರಗಳಿತ್ತು. ಬಟ್ ಆವಾಗಲೂ ಹೊಸ PRK ಮತ್ತು KRG ಅವತ್ತು ಸೇರಿದ್ದು ಹೊಸೊಬ್ರಿಗೆ ತಾನೆ. ಈಗ ನೀವು ನ್ಯೂ ಕಮರ್ಸ್ ಅಂತ ಇದ್ದೀರಲ್ವಾ, ಜಯಣ್ಣ ಫಿಲ್ಮ್ಸ್ ಆಗಲಿ, KRG ಆಗಲಿ, ಎಷ್ಟು ಹೊಸೊಬ್ರದ್ದು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ. ಅದರಲ್ಲಿ ಎಷ್ಟು ನಾವು ಗೆಲ್ದಿದ್ದೋ, ಆಮೇಲೆ ಗಳಿಸೂ ಕಳೆದೂ. ರೀಸೆಂಟಾಗಿ ಪಪ್ಪಿ ಯಾರೂ ಇಲ್ಲ. ಆ ಪಪ್ಪಿಲಿ ಮಾಡಿರೋ ಸಣ್ಣ ಹುಡುಗ, ಅವ್ನು ಫಸ್ಟ್ ಟೈಮ್ ಸಿನಿಮಾ ಥಿಯೇಟ್ರಿಗೆ ಹೋಗಿದ್ದೆ ಅವ್ನ ಸಿನಿಮಾಗೆ.
ಅದನ್ನು ನಾವು ಸಪೋರ್ಟ್ ಮಾಡಿದ್ದೀವಿ. ಅದನ್ನು ನಮ್ಮದೇನು, ನಾನು ಒಂದು 150 ಪಿಕ್ಚರ್ ಮಾಡಿದ್ದೀನಿ, ಅವರು ಒಂದು 400 ಪಿಕ್ಚರ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಅದರೆಲ್ಲ ನ್ಯೂ ಕಮರ್ಸ್ ಲೆಕ್ಕ ಹಾಕಿ ಮೇಡಮ್. ಅದ್ರಲ್ಲಿ ಇನ್ನೂ ಕೊಟ್ಟಿಲ್ಲ ಚಾನ್ಸಸ್ಸು ಅಥವಾ ಇದು ಅಂದರೆ ನಾನು ಜಯಣ್ಣ ಎಷ್ಟು ನ್ಯೂ ಕಮರ್ಸ್ ಮಾಡಿಲ್ಲ, ನೀವು ಅವ್ರ ಹಿಸ್ಟ್ರಿ ಲೆಟ್ಸ್ ನೋಡಿ. ಟಾಕ್ ಅಬೌಟ್ ದ ಫ್ಯೂಚರ್. ವೈ ಆರ್ ವಿ ಟಾಕಿಂಗ್ ಅಬೌಟ್ ದ ಲೈಕ್ ಬ್ಯಾಕ್ ಸ್ಟೋರಿ ಬೇಡ. Future ಬಗ್ಗೆ ಗೊತ್ತಿಲ್ಲ ಅಂದ್ರೆ madam. ಇವಾಗ ನೀವು ಹೇಳಿದ್ರಲ್ಲ ಗ್ಯಾರಂಟಿ ನ್ಯೂ ಕಮರ್ಸ್ ಹ್ಯಾವ್ ಅನ್ ಆಪರ್ಚುನಿಟಿ. ಸಂಪದ ಇಸ್ ಅ ನ್ಯೂ ಕಮರ್, ಸೆಕೆಂಡ್ ಫಿಲ್ಮ್ ಅವ್ರದ್ದು. ಸಂಜನಾ ಥರ್ಡ್ ಆಫ್ ಫೋರ್ತ್ ಆಫ್ ಫಿಫ್ತ್. ಸೊ ನ್ಯೂ ಕಮರ್ ಹೊಸಬ್ರು ನೀವು ಕೊಟ್ಟಿರ್ತೀನಿ ಹೇಳಿದಾಯ್ತಲ್ಲ ಇವಾಗ. ಅಷ್ಟೇ. ಇಟ್ಸ್ ಅನ್ ಹ್ಯಾಪಿ ನ್ಯೂಸ್. ಥ್ಯಾಂಕ್ ಯು. ಓಕೆ, ಯುವರಾಜ್ ಕುಮಾರ್ ಅವ್ರಿಗೆ.